ಒಂದು ಸಿಡ್ಲು ಹೊಡಿತು ನೋಡಿ. ಸಿಡ್ಲು ಗುಡುಗು ಎರಡು ಗುಡುಗ ಆಗಿ ಸಿಡ್ಲು ಬಂತು. ಇವಳು ಎದರಿಕೊಂಡಳು ಅಂದರೆ ಹೇಗೆ ಎದರಿಕೊಂಡಳು ಗೊತ್ತಾ ನೋಡಿ. ಗುಡು 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 ಅಂತ ಐತೆ. ನಮ್ಮ ಬ್ರೌನಿ ಕರ್ಕಂತಿದ್ದವಳು ಎಲ್ಲ ಹಂಗೆ ತಕ್ಕನಂಗೆ ಬಿದ್ದೋದ್ಲ ಕಡೆ. ಆದರೆ ವೆದರ್ ಮಾತ್ರ ಸೂಪರ್ ಆಗಿದೆ. ಬಟ್ ಇಲ್ಲಿ ಮಳೆ ಬಂದರೆ ಕರೆಂಟ್ ಎಲ್ಲಿ ಹೋಗುತ್ತಪ್ಪ ಅನ್ನೋ ಒಂದು ಭಯ ನಮಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಕರೆಂಟ್ ಹೋದರೆ ಮತ್ತೆ ಬರೋದೇ ಲೇಟು, ಅದೊಂದು ಭಯ ನಮಗೆ. ಮತ್ತೆ ಹೇಳಿ, ಸಾಕಾಗಿದೆಯಾ? ಮಳೆ ಬಂದ್ರೆ ಮಳೆ ಬರ್ಬೇಕು ಅನಿಸ್ತಾ ಇದೆ ಅಂತ. ಮಳೆ ಬರ್ಬೇಕು ಅನಿಸ್ತಿದೆ, ಕರೆಂಟ್ ಹೋದ್ರೆ ಕರೆಂಟ್ ಬರ್ಬೇಕು ಅನಿಸುತ್ತೆ. ಕರೆಂಟ್ ಹೋದ್ರೆ ಏನ್ ಮಾಡೋದಾಗ? ಮಳೆ ಬಂದ್ರೆ ಅದೆಲ್ಲ ವ್ಲಾಗ್ ತೋರಿಸ್ತಾ ಇರೋದ್ ಕಣೆ, ಎಲ್ಲ ವ್ಲಾಗಲ್ಲಿ ತೋರಿಸ್ತಾ ಇರೋದು. ಬೆಳಿಗ್ಗೆ ಎಲ್ಲ ರೆಡಿ ಆಗ್ತಿದ್ರಲ್ಲ, ಚಿನ್ನ ಗಿನ್ನ ಎಲ್ಲ ಹಾಕೊಂಡು. ಅದ್ಯಾಕೆ ಮುಂದೆ ಬರ್ತಾ ಇದ್ದೀರಾ? ಇವ್ ನೋಡಿ ಪಾಪ, ನನ್ನ ಹೆಂಡ್ತಿ ಪಾಪದೊಳ್ತಾರೆ ಇದ್ದಾಳೆ. ಪಾಪ ಪಾಪ ಇದು ಗುಡುಗಿಗೆ ಎದ್ರಕೊಂಬಿಟ್ಲು ಪಾಪ. ಪಾಪ ಪಾಪ ಇದೆಲ್ಲ ತೆಗಿಬಾರ್ದಂತೆ. ನೋಡಿ ಏನ್ ಹೇಳಿ ಎಲ್ಲರ ಮನೇಲಿ ಇಡ್ತಾರಮ್ಮ, ನಮ್ಮ ಮನೇಲಿ ಮಾತ್ರ ಅಲ್ಲ. ಅದ್ರಲ್ಲಿ ಏನ್ ದೊಡ್ಡ ವಿಷಯ? ತೆಗಿಬಾರ್ದಂತೆ, ಇವೆಲ್ಲ ತೆಗಿತಾ ಇದೀನಿ. ನೋಡಿ ಹಸುಗಳು ಈ ಊರಲ್ಲಿ ಎಲ್ಲ ಕುಳ್ಕುಳ್ಳ ಹಸುಗಳೇ, ಎಲ್ಲ ಪೂಜೆನಷ್ಟುದ್ದ ಇರುತ್ತೆ. ಅದಕ್ಕೆ ಇವ್ರ 3 ಜನ ಕುಳ್ಕುಳ್ಗೆ ಇರೋದು. ನಮ್ಮನ್ ಬಿಟ್ಟಿರಲ್ಲ ಅವ್ರು. ಅಲ್ಲಿ ತೋರಿಸ್ತಿದ್ದೀನಲ್ಲ, ಅಲ್ಲಿ ಸಿಡ್ಲು ಹೊಡಿತು, ನಿಜವಾಗ್ಲೂ ಸಿಡ್ಲು ಹೊಡಿತು. ಅಲ್ಲಿ ಆ ಕಡೆ 1 ಕಿಲೋಮೀಟ್ರ್ ಮುಂಚೆ ಹೊಡಿತು ಅನ್ಸುತ್ತೆ. ಇಲ್ಲಿ ನೋಡಿ ಮಳೆ ಹೆಂಗೆ ಬರ್ತಾ ಇದೆ. ನಮ್ಮ ಬ್ಯಾಂಗ್ಳೂರಲ್ಲೇ ಹಿಂಗಿಲ್ಲ ಮಳೆ. ಇಲ್ಲಿ ಒಂಚೂರು ಸಿಡ್ಲು ಅಲ್ಲ, ಗಾಳಿ ಒಂದೇ ಒಂದು ಸ್ವಲ್ಪ ಹಿಂಗೆ ಗಾಳಿ ಮೂವ್ ಆದರೆ ಸಾಕು ಕರೆಂಟ್ ತೆಗೆದು ಬಿಡ್ತಾರೆ ಇಲ್ಲಿ. ಬೇರೆ ಈ ಕರೆಂಟೇ ಇಲ್ಲ ಇವಾಗ. ಮಳೆ ನೋಡಿ ಆನಂದಿಸಿ. ಮಳೆ ಹನಿಯೇ ಕಣ್ಣೀರ ಹಾಕಿದಂತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೀರಾ ಇಬ್ರು? ನೀವೇನ್ ಮಾಡ್ತಾ ಇದ್ದೀರಾ ಪುಷ್ಪ ಅವರೇ? ನೀವು 3 ಜನ ಏನ್ ಮಾಡ್ತಾ ಇದ್ದೀರಪ್ಪ? ಏನಪ್ಪ ಚರಿಯಪ್ಪ, ಯಾಕಪ್ಪ? ಕಿವಿ ಚಿಕ್ಸ್ಕೊಳ್ತಿದ್ವಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಹಾಕಿಟ್ಟಿದ್ದೀರಲ್ಲ ಯೂಟ್ಯೂಬಲ್ಲಿ. ನಾನು ದೊಡ್ಡ ಸಾಧನೆ ಮಾಡಿದ್ದೆ. ಈಗೆಲ್ಲ ವ್ಲಾಗ್ ಮಾಡ್ತಾ ಇರೋದು ನಿಮ್ದೇ ಒಳ್ಳೆ ಕಾಮಿಡಿ. ಓಕೆ, ಇವಾಗ ವ್ಲಾಗ್ ನೋಡ್ತಿದ್ದಾರೆ, ನೋಡಲಿ. ಮತ್ತೆ ಸಿಗ್ತೀವಿ. ನಾವು ಇವತ್ತು ತೋಟಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ರೆಸಿಪಿ ಮಾಡ್ತೀವಿ. ಅದರ ಹೆಸರು ಕಳ್ತಪ್ಪ. ಕಳ್ತಪ್ಪ ಮಾಡೋಣ ಇವತ್ತು ರೆಸಿಪಿ. ಓಕೆ, ಅಲ್ಲೋಗಿ ಸಿಗೋಣ. ಮೊನ್ನೆ ನಾವು ದೋಸೆ ಮಾಡೋ ವಿಡಿಯೋ ಹಾಕಿದ್ವಾಗ 1-2-3 ಜನ ಕಮೆಂಟ್ ಮಾಡಿದ್ರಿ ಅದು ಹೆಂಗೆ ಮಾಡೋದು ಅಂತ. ನಾವು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಮೊನ್ನೆ ಅಷ್ಟೇ ಮಾಡಿದ್ದಲ್ವಾ. ಮತ್ತೆ ಇನ್ನು ಯಾವಾಗ ಮಾಡೋದೋ ಗೊತ್ತಿಲ್ಲ. ಅದಕ್ಕೇನೇನು ಹಾಕಿದ್ರು ಅಂತ ಅಮ್ಮ ಹೇಳ್ತಾರೆ. ಹೇಳು. ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಬಾದಾಮಿ ಮತ್ತು ಕಡಲೆ, ಅಂದರೆ ಹಸಿ ಕಡಲೆ ಅಂತ ಬರುತ್ತಲ್ಲ ಅದು, ಕಡಲೆಕಾಳು ಮತ್ತು ಶೇಂಗಾ ಬೀಜ. ನಾನು ಆಮೇಲೆ ಬೆಳ್ಳುಳ್ಳಿ ಕಾಳು ಅಂತ ಸುಮ್ಮನೆ ಹೇಳಿದ್ದು. ನಾನು
ಮತ್ತೆ ಆ ರೀತಿ ತಿಳ್ಕೊಂಡ್ಬಿಡ್ತಾರೆ. ಬೆಳ್ಳುಳ್ಳಿ ಇದೆಲ್ಲ ಬಿಟ್ಟು ಸುಮ್ಮನೆ ಹೇಳಿದ್ದು ಬೆಳ್ಳುಳ್ಳಿ ಕಾಳು. ಇದು ರುಬ್ಬಿಟ್ಟು ನೆನ್ಸಿಟ್ಟು ಅಲ್ಲ ಫಸ್ಟ್ ಆಮೇಲೆ ಅಕ್ಕಿ ಯಾವ ಅಕ್ಕಿ ಹಾಕ್ಬೇಕು ಹೇಳಿ? ಅದು ಸೊಸೈಟಿ ಅಕ್ಕಿ ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ, ರೇಷನ್ ಅಕ್ಕಿ ಹಾಕಿದ್ರೆ ಬಾರಿ ಚೆನ್ನಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ನೆನ್ಸ್ಬಿಟ್ಟು ಇದೆಲ್ಲ ಫುಲ್ ನೆನ್ಸ್ಬಿಟ್ಟು ನೈಟ್ ನೆನೆಕ್ ಹಾಕಿ ಸಾರಿ ಬೆಳಿಗ್ಗೆ ನೆನೆಕ್ ಹಾಕಿ ನೈಟ್ ರುಬ್ಬಿದ್ರೆ ನಾಳೆಗೆ ಗರಿ ಗರಿಯಾಗಿ ಮಸಾಲೆ ದೋಸೆ ತರ ಬರುತ್ತೆ, ತುಂಬಾ ಚೆನ್ನಾಗಿ ತಿನ್ಬೋದು. ಆಮೇಲೆ ಬೆಳ್ಳುಳ್ಳಿ ಕಾಳು ಅಂತ ನಾನು ಹೇಳ್ಬಿಟ್ಟು ಸುಮ್ಮನೆ ನಾನು ಹೇಳಿದ್ದು, ಅದ್ರಲ್ಲೇ ಸುಮ್ಮನೆ ನಾನು ಹೇಳಿದ್ದೆ. ಮತ್ತೆ ಇದೊಂದು ಪೌಷ್ಟಿಕ ಕೂಡ ಗರ್ಭಿಣಿಯವರಿಗೆಲ್ಲ ತುಂಬಾ ಒಳ್ಳೆಯದು. ನೀನ್ ಬಂದಿದ್ದೆಲ್ಲ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ನಾನು ಆ ರೀತಿ ಮಾಡಿದ್ದೆ, ನಂದೇ ಐಡಿಯಾ, ನಾನು ಮಾಡಿದೆ. ಆ್ಯಕ್ಚುಲಿ ಮ್ಯಾಂಗೋದ್ ಮಾಡಿದ್ರಲ್ಲ ತುಂಬ ಸಖತ್ತಾಗಿತ್ತು ಮಾತ್ರ. ನನಗಂತೂ ನನ್ನ ಲೈಫಲ್ಲೇ ನಾನು ತಿಂತಿರ್ಲಿಲ್ಲ ಅದನ್ನು. ಅದು ತಿಂತಾ ಇದ್ದೀನಿ ಈಗ, ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಮತ್ತು ರೆಸಿಪಿನ ನಾವು ಹಾಕಿದ್ದೀವಿ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಒಂದ್ಸತಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಸಿಗ್ತೀವಿ. ಅವಾಗ ನನಗೆ ನೆನಪಾಗ್ಲಿಲ್ಲ, ಅವಾಗ ಹೇಳಿದ್ದಲ್ಲ ರೆಸಿಪಿಗೆ, ದೋಸೆದ ರೆಸಿಪಿಗೆ ಮೆಂತ್ಯ ಒಂದು ಹಾಕಬೇಕು, ಮೆಂತ್ಯ ಒಂದು ಆ್ಯಡ್ ಮಾಡಬೇಕು, ಅದೊಂದು ಮರ್ತಿದ್ರು ಅಷ್ಟೇ. ಇನ್ನೆಲ್ಲ ಸೇಮು ಅದೇ ಥರ ಅವ್ರು ಹೇಳಿದ್ರಲ್ಲ ಅದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಮ್ಮ ಇವಾಗ ಸಾಂಬಾರ್ ಮಾಡ್ತಾ ಇದ್ದಾರೆ. ಏನ್ ಸಾಂಬಾರ್ ಅಮ್ಮ ಇದು? ಸೊಪ್ಪಿನ ಸೊಪ್ಪು ಮತ್ತೆ ಬೇಳೆ, ಸೊಪ್ಪಿನ ಸಾರು ಮಾಡ್ತಾ ಇದ್ದಾರೆ. ಸೊಪ್ಪು ಮತ್ತೆ ಬೇಳೆ. ಅಪ್ಪ ಇವಾಗ ಎಷ್ಟು ಮೊಟ್ಟೆ ತಗೊಂಡ್ಬಂದ್ರು. ಮೊಟ್ಟೆ ಮೂರ್ತಿ ಮಾಡ್ಲಾ? ಎಗ್ ಅದೇನಾದ್ರೂ ಮಾಡು, ಆಮ್ಲೆಟ್ ಎಲ್ಲದು ಮೂರ್ತಿ ಮಾಡ್ತೀನಿ ಆಯ್ತಾ. ಬೇಳೆ ಇದು ಸೊಪ್ಪು ಮತ್ತೆ ಬೇಳೆ ಸರಿ ಸರಿ. ಇಲ್ಲಿ ಲೈಟು ಕಿಟಕಿ ಹತ್ರ ಬೆಳಕು ಬೀಳುತ್ತೆ, ಅದಕ್ಕೆ ಒಂಥರ ಕಾಣಿಸುತ್ತೆ. ಸರಿ, ಸಾಂಬಾರ್ ರೆಡಿ. ಒಗ್ಗರಣೆ ಹಾಕ್ಬೇಕಲ್ಲ, ಒಗ್ಗರಣೆ ಹಾಕಿದ್ರೆ ಆಯ್ತು. ನಿಂಗೆ ಇಷ್ಟನಾ? ನನಗಿಷ್ಟ. ಇದ್ಯಾರು ಬೇಲವಾ ಬಾಳೋಣ. ಈ ರೂಮ್ ಸೇರ್ಕೊಂಡಿದ್ಲು, ಇವಾಗ ಎದ್ದು ಬಂದು. ಚೆರಿ ಮತ್ತೆ ವಾಪಸ್ಸೆಲ್ಲ ಓಡೋದ್ನಲ್ಲ. ಚೆರಿ, ಆ ಬೆಕ್ಕತ್ರ ಹೋಗ್ಬಾರ್ದು ಬಾ. ಬೆಕ್ಕನ್ನ ಇದು ಮಾಡಕ್ಕೆ ಹೋಗೋದು. ಇವನು ಇಲ್ಲಿ ಬೈಗಿದ್ದಾನೆ, ಇವನು ನೋಡಕ್ಕೆ ಹೋಗೋದು. ಚೆರಿ ಹೋಗ್ಬಾರ್ದು, ಬಾ ಕಚ್ತಾನ ಅವನು. ನೋಡಿ ಒಳಗಡೆ ಬೆಲ್ಲು ಬೆಲ್ಲ. ನೀವು ನೋಡಿದ್ರೆ ಇಲ್ಲಿ ನೋಡ್ತಾ ಬಿಟ್ಟಿದ್ದೀರಿ. ಇದೆಲ್ಲ ನಾವು ಹಾಕಿದ್ದೀವಿ ಈ ವಿಡಿಯೋನ. ಜ್ಯೂಸ್ ಇನ್ನೆಲ್ಲ ಹಾಕಿಲ್ಲ ಅನ್ಸ್ತಾರೆ, ನೋಡ್ತೀನಿ. ಹಾಕಿದ್ದೀವಿ. ಅದೇನೋ ವಿಡಿಯೋ ನೋಡ್ತಾ ಇದ್ದಾರೆ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ. ಬಾ ಒಳಗೆ. ಸರಿ ಬಾ, ಅಲ್ಲಿ ಹೋಗ್ಬಾರ್ದು. ಪ್ರಪ್ರಥಮ ಬಾರಿಗೆ ಹಚ್ಚಿದ್ಯಾ? ತುಂಬ ಸತಿ ಒಲೆಯನ್ನು ಹಚ್ಚಿ ಮಧ್ಯದಲ್ಲೇ ಬಿಟ್ಟು ಮತ್ತೆ ಹಚ್ಚುತ್ತಿರುವ ಪೂಜಾಳಿಗೆ ಒಂದು ಸಲಾಂ. ಬಿಸಿನೀರಿಗೆ ಗೀಸರ್ಗೆ ಗ್ಯಾಸ್ ಇಲ್ವಲ್ಲ ಈಗ, ಖಾಲಿಯಾಗಿದೆ. ಗ್ಯಾಸ್ ಯಾರು ಕೊಡ್ತಾ ಇಲ್ಲ ಇವಾಗ, ಅದಕ್ಕೆ ನಾವು ಒಲೆಯಲ್ಲಿ. ಸಿಂಗಲ್ ಸಿಲಿಂಡರ್ ಸಿಗ್ತಿರೋದು, 2 ಸಿಗ್ತಿಲ್ಲ. ಮೊದಲು 2 ಇತ್ತು, ಒಂದು ಬಾತ್ರೂಮ್ಗೆ, ಒಂದು ಇದಕ್ಕೆ ಕಿಚನ್ಗೆ. ಇವಾಗ ಒಂದೇ ಇರೋದು. ಮತ್ತೆ ಇಲ್ಲಿ ನೋಡಿ ಇನ್ನೂ ಕ್ಲೀನ್ ಮಾಡ್ತಾನೆ ಅವ್ರೆ. ಮೋಸ್ಟ್ಲಿ ನಾಳೆ ಆಗ್ಬೋದು ಕ್ಲೀನ್. ಅಷ್ಟು ಬೇಗ ಆಗಲ್ವಾ? ಅಲ್ಲಿ ನೋಡಿ, ಅದು ಒಂದು ಹೋಗಿ ಇನ್ನೊಂದು ಕರ್ಕೊಂಡ್ ಬಂದೈತೆ. ತಿನ್ನು 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 ಬಾಲ ಆಡಾಡ್ಸೋಂತೆ. ತಿನ್ನು ಇದು ಯಾವುದು ಮರಿ ಹಾಕುತ್ತೆ ಅನ್ಸುತ್ತೆ, ಪ್ರೆಗ್ನೆಂಟ್ ಇದು. ಸ್ವಲ್ಪನೇ ಇರೋದು. ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಹೋಗ್ತಾರೆ. ಇನ್ನೂ ಎಷ್ಟು ಗಂಟೆ? ಇನ್ನೂ 2-3 ಗಂಟೆ ಆಗುತ್ತಾ? ಒಂದು ಅರ್ಧ ಗಂಟೆ. ಇದಾಯ್ತು. ಭೂತಾಯಿ ಮೇಲೆ ಸ್ವಲ್ಪ ತೊಳೆಯುತ್ತಷ್ಟೇ. ಯಾಕೆ ಅಂಟ್ತಿಲ್ವಾ? ಯಾಕೆ ಅಂಟ್ತಿಲ್ವಾ? ನೀನು ಇವತ್ತು ಅಷ್ಟಂಗೆ ಅದಾಯ್ತು ಬಿಡು. ಇದ್ರಲ್ಲಿ ಒಂದು ಕವರ್ ಇದೆ, ಕೊಡುವೆಂಗೆ. ಅಲ್ಲೇ ತುಂಬಾ ಕವರ್ಗಳಿದಾವೆ. ಈ ಬೆಂಕಿ ಪಟ್ನ ಹಂಗೆ ಇದೆ. ಸ್ವಲ್ಪ ಪೆಟ್ರೋಲ್ ಇದ್ರೆ ತಪ್ಪಂತ ಹತ್ಕೊಳ್ಳುತ್ತಪ್ಪ. ಬೆಂಕಿ ಪಟ್ನ ಬೇರೆ ಇಲ್ವಾ? ಓಕೆ, ಇವಾಗ ಇನ್ನೂ ಒಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇದು ನಾಳೆನೇ ಆಗ್ಬೋದು, ಇಲ್ಲಾಂದರೆ ಇವತ್ತು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಆಗ್ಬೋದು, ನೋಡೋಣ.
ಪೂಜಾ ಅಂದರೆ ನಾನು ಹೆಂಡತಿ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ಆಗೋಯ್ತು. ಇದು ಹಿಡಿಯುತ್ತಿಲ್ಲ, ನಾನೇನು ಮಾಡಲಿ, ಎಲ್ಲ ತಂಡಿಯಾಗಿರೋ ಪ್ಲಾಸ್ಟಿಕ್ ಇಲ್ಲ. ನನ್ನ ಹೆಂಡತಿ ಹಚ್ತಾಳೆ ಅಂತ ಗೊತ್ತು ನನಗೆ ಆ ಧೈರ್ಯ ಇದೆ. ಬಟ್ ಅವಳಿಗೆ ಬೆಂಕಿ ಕಡ್ಡಿನೇ ಹಚ್ಚಕ್ಕೆ ಬರ್ತಾ ಇಲ್ವೇ? ಬೆಂಕಿ ಕಡ್ಡಿ ಹಚ್ಚಕ್ಕೆ ಬರುತ್ತೆ, ಹಾರೋಗ್ತಾ ಪೇಪರ್ಗೆ ಹಿಡಿತಿಲ್ಲ, ಎಲ್ಲ ತಂಡಿ. ಓಕೆ, ಇನ್ನು ಹಚ್ಚಿದ ಮೇಲೆ ತೋರಿಸ್ತೀನಿ ನಿಮಗೆ. ಕೊನೆಗೂ ಒಲೆ ಹಚ್ಚಿದ ವೀರ ವನಿತೆ ಪೂಜಾಗೆ ಜೈ. ನೋಡಿ ಹೆಂಗ್ ಹಚ್ಬಿಡ್ಲು ಪಟ್ ಅಂತ. ಅದಕ್ಕೆ ಹೇಳೋದಲ್ಲವೇ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಏನಂತಾರೆ ಹೆಣ್ಣು ಮುನಿದರೆ ಮಾರಿ ಒನಿದರೆ ನಾರಿ, ಏನೋ ಒಂದು ಹೇಳಿ. ಅಪ್ಪ ಕೇರೆ ಮಾಡಲ್ಲ. ನನ್ನ ನಾರಿ ನನ್ನ ನಾರಿ ಬೆಂಕಿ ಹಚ್ಚೇ ಬಿಟ್ಲು. ಕೊನೆಗೂ ಒಲೆ ಹಚ್ಚಿದ್ಲು ಅಂದ್ರೆ ಮನೇನ ಸಖತ್ತಾಗಿ ನಿಭಾಯಿಸ್ತಾಳೆ ಅಂತ. ನೀನೇ ಹಚ್ಕೋಬೇಕು. ಪಾಪ ಹಂಗೇನಿಲ್ಲ ಅವರು. ಓಕೆ, ನೋಡಿದ್ರಾ, ಪ್ರತಿಯೊಂದು ಹೆಣ್ಮಗಳು ಒಲೆ ಹಚ್ಚೋದು ಕಲ್ತ್ಬಿಟ್ರೆ ಗ್ಯಾಸ್ ತುಂಬ ಉಳಿಸ್ಬೋದು. ಎಲ್ಲರೂ ಗ್ಯಾಸ್ ಉಳಿಸಿ ಒಲೆ ಹಚ್ಚಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಸೊ ಇದನ್ನು ರಾಂಗಾಗಿ ಹೇಳಿದ್ದೆ, ಅದಕ್ಕೆ ಈಗ ನೀಟಾಗಿ ಹೇಳ್ತಾ ಇದ್ದೀನಿ. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.